ಹಲೋ ಮೈ ಡಿಯರ್ ಆಲ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ಸ್ಟನ್ ಹ್ಯೂಗಸ್ರವರ ಸ್ಟಿಲ್ ಹಿಯರ್ ಈ ಒಂದು ಪದ್ಯದ ಕನ್ನಡದ ಸರಳವಾದಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ರವರು ಬರೆದಿರ್ತಕ್ಕಂತಹ ಸ್ಟಿಲ್ ಹಿಯರ್, ನಾನು ಇನ್ನೂ ಇಲ್ಲೇ ಇದ್ದೇನೆ ಅಂತಕ್ಕಂತಹ ಒಂದು ಘೋಷಣೆ ಈ ಒಂದು ಪದ್ಯದ ಹೆಸರಾಗಿರುತ್ತೆ. ಅಂದರೆ ಈ ಘೋಷಣೆ ಏನು ಹೇಳುತ್ತೆ ಅಂದಾಗ, ಸೋಲನ್ನು ಒಪ್ಪಿಕೊಳ್ಳದೆ ಹೋರಾಟವನ್ನು ಮುಂದುವರಿಸುವಂತಹ ಒಂದು ಸಂಕೇತವಾಗಿರುತ್ತೆ. ಅಂದರೆ ಮಾನವನ ಜೀವನದಲ್ಲಿ ಬರತಕ್ಕಂತಹ ಕಷ್ಟಗಳು, ನೋವುಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ ಮುಖ್ಯ ಅಂತ ಹೇಳ್ತಕ್ಕಂತಹ ಒಂದು ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಲಾಂಗ್ಸ್ಟನ್ ಹ್ಯೂಗಸ್ರವರ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕಲಿಯೋಣ. ಇಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ರವರು ಮೊದಲ ಸಾಲಿನಲ್ಲಿ ಹೇಳ್ತಾರೆ, ಐ ಹ್ಯಾವ್ ಬೀನ್ ಸ್ಕೇರ್ಡ್ ಆ್ಯಂಡ್ ಬ್ಯಾಟರ್ಡ್, ಮೈ ಹೋಪ್ಸ್ ದ ವಿಂಡ್ ಡನ್ ಸ್ಕ್ಯಾಟರ್ಡ್, ಸ್ನೋ ಹ್ಯಾಸ್ ಫ್ರಿಜ್ ಮೀ. ನೋಡಿ, ಇಲ್ಲಿ ಮೊದಲ ಒಂದು 3 ಸಾಲುಗಳನ್ನು ನೋಡಿದಾಗ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಬೀನ್ ಸ್ಕೇರ್ಡ್, ನಾನು ಬಹಳ ಹೆದರಿದ್ದೇನೆ, ಆ್ಯಂಡ್ ಬ್ಯಾಟರ್ಡ್, ಬಹಳ ಹೊಡೆತಗಳನ್ನು ತಿಂದಿದ್ದೇನೆ. ಇಲ್ಲಿ ಈ ಸಾಲಿನ ಅರ್ಥ ಏನಪ್ಪ ಅಂದರೆ, ಕವಿ ತಾನು ತುಂಬ ಭಯಭೀತರಾಗಿದ್ದಾರೆ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಕೇರ್ಡ್ ಭಯಭೀತರಾಗಿರ್ತಕ್ಕಂಥದ್ದು, ಬ್ಯಾಟರ್ಡ್ ಅಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ಬಹಳಷ್ಟು ಹೊಡೆತಗಳನ್ನು ತಿಂದಿದ್ದೇನೆ, ತೊಂದರೆಗಳನ್ನು ಅನುಭವಿಸಿದ್ದೇನೆ ಅಂತಕ್ಕಂಥದ್ದನ್ನು ಮೊದಲ ಸಾಲಲ್ಲಿ ಹೇಳ್ತಾರೆ. ಮೈ ಹೋಪ್ಸ್ ದ ವಿಂಡ್ ಡನ್ ಸ್ಕ್ಯಾಟರ್ಡ್. ನೋಡಿ, ಇಲ್ಲಿ ಈ ಸಾಲು ಹೇಳುತ್ತೆ, ಮೈ ಹೋಪ್ಸ್, ನನ್ನ ನಂಬಿಕೆಗಳು, ನನ್ನ ಆಸೆಗಳನ್ನೆಲ್ಲ ದ ವಿಂಡ್, ಗಾಳಿ, ಡನ್ ಸ್ಕ್ಯಾಟರ್ಡ್, ಚೆದರಿಸಿಬಿಟ್ಟಿದೆ. ಈ ಸಾಲಿನ ಅರ್ಥ, ಕವಿಯ ಒಂದು ಆಶಯಗಳು, ಅವರ ಭರವಸೆಗಳು, ಅವರ ನಂಬಿಕೆಗಳೆಲ್ಲವೂ ಸಹ ಗಾಳಿಯಲ್ಲಿ ಚೆದರಿ ಹೋಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಅವರ ಒಂದು ಆಶಯಗಳು, ಭರವಸೆಗಳು, ಅವರ ನಂಬಿಕೆಗಳು ಅವು ಇನ್ನೂ ನೆರವೇರಿಲ್ಲ ಅಥವಾ ಅವು ನಾಶವಾಗಿವೆ. ಇಲ್ಲಿ ಗಾಳಿಯು ಒಂದು ಅಡೆತಡೆಗಳನ್ನು, ಕಷ್ಟಗಳನ್ನು ಇಲ್ಲಿ ಸಿಂಬಲೈಸ್ ಮಾಡ್ತಾ ಇದೆ. ಅವರ ಈ ಒಂದು ಆಶಯಗಳು, ಭರವಸೆಗಳು ಇವೆಲ್ಲವೂ ಸಹ ಚೆದರಿ ಹೋಗಿದೆ. ನಂತರ ಸಾಲಲ್ಲಿ ಹೇಳ್ತಾರೆ, ಸ್ನೋ ಹ್ಯಾಸ್ ಫ್ರಿಜ್ ಮೀ. ಈ ಹಿಮವು, ಹಿಮ ಫ್ರಿಜ್ ಮೀ ಅಂದರೆ ನನ್ನನ್ನು ಹೆಪ್ಪುಗಟ್ಟುವಂತೆ ಮಾಡಿದೆ ಅಂತ. ಅಂದರೆ ಹಿಮ ಚಳಿಯನ್ನು ಹೇಳ್ತಾ ಇದೆ. ಅಥವಾ ಇಲ್ಲಿ ಕವಿಯವರ ಒಂದು ಇನ್ನೊಂದು ಅರ್ಥದಲ್ಲಿ, ಈ ಕಷ್ಟಕರವಾದಂತಹ ಪರಿಸ್ಥಿತಿಗಳಿಂದ ನಾನು ತಣ್ಣನಾಗಿದ್ದೇನೆ, ನಾನು ಯಾವುದೇ ರೀತಿ ಚಲನೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಅವರ ಒಂದು ಎಮೋಷ್ನಲ್ ಅಥವಾ ಫಿಸಿಕಲ್ ಎಲ್ಲ ರೀತಿಯ ಕಷ್ಟಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಭಾವನಾತ್ಮಕವಾಗಿರ್ತಕ್ಕಂತಹ ಅಥವಾ ಮಾನಸಿಕವಾಗಿರ್ತಕ್ಕಂತಹ ಕಷ್ಟಗಳನ್ನು ಅಲ್ಲಿ ಸೂಚಿಸ್ತಾ ಇದೆ. ಆ ಕಷ್ಟಗಳೆಲ್ಲ ನನ್ನನ್ನು ಏನು ಮಾಡಿದೆಯಪ್ಪ ಅಂದರೆ, ಆ ಪರಿಸ್ಥಿತಿಗಳು ನನ್ನನ್ನು ಒಂದು ರೀತಿ ಹೆಪ್ಪುಗಟ್ಟುವಂತೆ ಮಾಡಿದ್ದಾವೆ, ಯಾವುದೇ ರೀತಿ ಚಲನೆ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಜೀವನದಲ್ಲಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ 3 ಸಾಲುಗಳನ್ನು ನೋಡಿದಾಗ, ಸನ್ ಹ್ಯಾಸ್ ಬೇಕ್ಡ್ ಮೀ, ಲುಕ್ಸ್ ಲೈಕ್ ಬಿಟ್ವೀನ್ ಎಮ್ ದೇ ಡನ್, ಟ್ರೈಡ್ ಟು ಮೇಕ್ ಮೀ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸನ್ ಹ್ಯಾಸ್ ಬೇಕ್ಡ್ ಮೀ, ಸೂರ್ಯ ನನ್ನನ್ನು ಬೇಯಿಸಿಬಿಟ್ಟಿದ್ದಾನೆ. ಅಂದರೆ ಸೂರ್ಯನ ಶಾಖ ನನ್ನನ್ನು ಬೇಯುವಂತೆ ಮಾಡಿದೆ. ಅಂದರೆ ಇಲ್ಲಿ ಕವಿ ಹೇಳ್ತಾ ಇರತಕ್ಕಂಥದ್ದು, ತಾನು ಕಠಿಣ ಪರಿಸ್ಥಿತಿಗಳಿಂದ ಬಹಳಷ್ಟು ಬೆಂದು ಹೋಗಿದ್ದೇನೆ, ಬಳಲಿ ಹೋಗಿದ್ದೇನೆ, ಸುಟ್ಟು ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಅವರ ಒಂದು ದೈಹಿಕ ಅಥವಾ ಮಾನಸಿಕವಾಗಿರ್ತಕ್ಕಂಥ ಆಯಾಸವನ್ನು ವ್ಯಕ್ತಪಡಿಸುತ್ತೆ. ಬಹಳಷ್ಟು ನೊಂದಿದ್ದೇನೆ, ಬೆಂದು ಹೋಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಲುಕ್ಸ್ ಲೈಕ್ ಬಿಟ್ವೀನ್ ಎಮ್ ದೇ ಡನ್, ಅವರ ನಡುವೆ ಅಂದರೆ ಆ ಒಂದು ಹಿಮ ಮತ್ತು ಸೂರ್ಯನ ನಡುವೆ 2 ಶಕ್ತಿಗಳ ನನ್ನನ್ನು ತುಂಬ ಕುಗ್ಗಿಸ್ತಾ ಇದೆ. ಆ ಕಡೆ ಸೂರ್ಯ ನನ್ನನ್ನು ಬೇಯಿಸಿಬಿಟ್ಟಿದ್ದಾನೆ, ಈ ಕಡೆ ಆ ಒಂದು ಹಿಮ, ಆ ಒಂದು ನನ್ನ ಕಷ್ಟಗಳು ನನ್ನನ್ನು ನಿಶ್ಚಲ ಸ್ಥಿತಿಗೆ ತಂದುಬಿಟ್ಟಿದೆ. ಇವೆರಡೂ ಸೇರಿ ನನ್ನನ್ನು ಬಹಳಷ್ಟು ಕುಗ್ಗಿಸ್ತಾ ಇದೆ. ಟ್ರೈ ಟು ಮೇಕ್ ಮೀ, ನನ್ನನ್ನು ಆ ಕಷ್ಟಗಳು ಒಂದು ರೀತಿ ನನ್ನನ್ನು ಈ ರೀತಿ ಇರುವಂತೆ ಮಾಡಿಬಿಟ್ಟಿದೆ. ಟ್ರೈ ಟು ಮೇಕ್ ಮೀ, ನನ್ನನ್ನು ಆ ಒಂದು ವ್ಯಕ್ತಿಯನ್ನಾಗಿ ಮಾಡಿಬಿಟ್ಟಿದೆ. ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಸ್ಟಾಪ್ ಲಾಫಿಂಗ್, ಸ್ಟಾಪ್ ಲವಿಂಗ್, ಸ್ಟಾಪ್ ಲಿವಿಂಗ್, ಬಟ್ ಐ ಡೋಂಟ್ ಕೇರ್, ಐ ಆಮ್ ಸ್ಟಿಲ್ ಹಿಯರ್.
ಈ ಸಾಲಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನಗುವುದನ್ನು ನಿಲ್ಲಿಸಿ, ಪ್ರೀತಿಸುವುದನ್ನು ನಿಲ್ಲಿಸಿ, ಬದುಕುವುದನ್ನು ನಿಲ್ಲಿಸಿ. ಅಂದರೆ ಕಷ್ಟಗಳು ಆ ಒಂದು ಕವಿಗೆ ಆ ಸಂತೋಷ, ಪ್ರೀತಿ, ಆ ಜೀವನ ಎಲ್ಲವನ್ನ ಕಸಿದುಕೊಂಡಿದೆ. ಅವೆಲ್ಲ ನನ್ನ ಜೀವನವನ್ನು ಕಸಿದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾವೆ. ದೇ ಟ್ರೈ ಟು ಮೇಕ್ ಮೀ ಸ್ಟಾಪ್ ಲಿವಿಂಗ್ ಆ್ಯಂಡ್ ಸ್ಟಾಪ್ ಲಾಫಿಂಗ್. ನನ್ನನ್ನು ನನ್ನಲ್ಲಿ ನಗುವಿಲ್ಲದಂತೆ, ನನ್ನಲ್ಲಿ ಪ್ರೀತಿ ಇಲ್ಲದಂತೆ, ನನ್ನನ್ನು ಜೀವಿಸಲು ಆಗದ ರೀತಿ ಅವೆಲ್ಲವೂ ನನ್ನನ್ನು ಕಸಿದುಕೊಂಡಿದೆ, ನನಗೆ ಅಷ್ಟು ಕಷ್ಟಗಳನ್ನು ತಂದಿದೆ. ಬಟ್ ಐ ಡೋಂಟ್ ಕೇರ್. ಆದರೆ ನಾನು ಯಾವುದಕ್ಕೂ ಎದುರೋದಿಲ್ಲ, ನಾನು ಯಾವುದಕ್ಕೂ ಹಿಂಜರಿಯೋದಿಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ. ನನ್ನ ಧೈರ್ಯ, ನನ್ನ ಸ್ಥೈರ್ಯ ಹೆಚ್ಚಾಗಿದೆ. ಆ ಒಂದು ಸ್ಥೈರ್ಯವನ್ನು ಈ ಒಂದು ಸಾಲಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಐ ಡೋಂಟ್ ಕೇರ್. ಆ ಕಷ್ಟಗಳ ನಡುವೆ ಕೂಡ ನಾನು ಯಾವುದಕ್ಕೂ ತಲೆಬಾಗೋದಿಲ್ಲ, ನಾನು ಯಾವುದಕ್ಕೂ ಹಿಂಜರಿಯೋದಿಲ್ಲ. ಐ ಆಮ್ ಸ್ಟಿಲ್ ಹಿಯರ್. ನಾನು ಇನ್ನೂ ಇಲ್ಲೇ ಇದ್ದೇನೆ. ಇದು ಕವಿ ತನ್ನ ಒಂದು ದೃಢವಾದ ಮನೋಭಾವವನ್ನು ಹೇಳ್ತಾ ಇದ್ದಾರೆ. ಎಷ್ಟೇ ಕಷ್ಟಗಳು ಬಂದರೂ ನಾನು ಬದುಕಿದ್ದೇನೆ, ಈ ಹೋರಾಟವನ್ನು ಮುಂದುವರಿಸ್ತೇನೆ, ನಾನು ಧೈರ್ಯದಿಂದ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಪದ್ಯದ ಮೂಲಕ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು, ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ, ಭಯಭೀತರಾಗಿದ್ದಾರೆ, ಆ ಆಸೆಗಳೆಲ್ಲ ನುಚ್ಚು ನೂರಾಗಿದೆ, ಚಳಿ ಬಿಸಿಲು ಅವರ ಶಕ್ತಿಯನ್ನು ಕುಂದಿಸಿವೆ. ಆ ಎಲ್ಲ ಕಷ್ಟಗಳು ಅವರ ನಗು, ಪ್ರೀತಿ, ಬದುಕು ಹಕ್ಕನ್ನು ಕಸಿದುಕೊಂಡು ಬಿಟ್ಟಿದ್ದಾವೆ. ಆದರೆ ಕವಿ ಎಲ್ಲವನ್ನು ಲೆಕ್ಕಿಸದೆ ನಾನು ಇನ್ನೂ ಇಲ್ಲೇ ಇದ್ದೇನೆ ಅಂತ ತನ್ನ ಒಂದು ದೃಢವಾದ ಒಂದು ಸ್ಥೈರ್ಯವನ್ನು ಈ ಜಗತ್ತಿಗೆ ಸಾರ್ತಾ ಇದ್ದಾರೆ. ಅಂದರೆ ಆ ಒಂದು ಯಾವುದೇ ಜೀವನದ ಕಷ್ಟಗಳು, ನೋವುಗಳು ಬಂದಾಗ ಅದನ್ನು ಮೆಟ್ಟು ನಿಲ್ಲುವ ಧೈರ್ಯ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಗು, ಪ್ರೀತಿ, ಬದುಕುವ ಉತ್ಸಾಹವನ್ನು ನಾವು ಎಂದಿಗೂ ಬಿಟ್ಕೊಡ್ಬಾರ್ದು. ನಾವಿಲ್ಲೇ ಇದ್ದೇನೆ ಅಂತಕ್ಕಂಥದ್ದು, ನಾವು ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಈ ಕನ್ನಡ ಎಕ್ಸ್ಪ್ಲನೇಷನ್ನೊಂದಿಗೆ ಈ ಒಂದು ಪೊಯಮ್ನ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಈ ಒಂದು ಸಮರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.